ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಮೊದಲದಾಗಿ ಎಲ್ಲ ನಮ್ಮೊಂದು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರು ಕೂಡ ಆಲ್ ದ ಬೆಸ್ಟ್ ಅಂತಲೇ ಹೇಳ್ತೇನೆ. ನಾನು ನಿಮಗೆ ಈ ಒಂದರಲ್ಲಿ ಏನು ತುಂಬ ಸಿಂಪಲ್, ನಿಮ್ಮೊಂದು ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟನ್ನು ಅದು ನಿಮ್ಮೊಂದು ಮೊಬೈಲ್ ಫೋನಿಂದ ಯಾವ ರೀತಿ ಚೆಕ್ ಮಾಡೋಂತ ನನಗೆ ಈ ಒಂದರಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಎಲ್ಲರೂ ಕೂಡ ಅನಿಸ್ತಿರ್ಬೋದು, ಬ್ರದರ್ ಇನ್ನೂ ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟೇ ಬಂದರೆ ಇಷ್ಟು ಬೇಗ ನೀವು ವಿಡಿಯೋ ಮಾಡ್ತಾ ಇದ್ದಾರೆ ಅಂತ. ಏನಿಲ್ಲ, ತುಂಬ ಸಿಂಪಲ್. ಇದೇ ಏಪ್ರಿಲ್ ಅಂದರೆ ಇನ್ನು ಕೇವಲ ಅಂದರೆ ಏಪ್ರಿಲ್ 10ರಿಂದ 15 ಡೇಟ್ ಒಳಗಡೆ ಬರುತ್ತೆ. ಈ ಒಂದು ತಾರೀಕು ಒಳಗಡೆ ಬರುತ್ತೆ ನಿಮ್ಮೊಂದು ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟು. ಆ ಒಂದು ಕಾರಣಕ್ಕೋಸ್ಕರ ನಾನು ನಿಮಗೆ ಏನಿಲ್ಲ, ತುಂಬ ಸಿಂಪಲ್. ನಿಮ್ಮ ಹತ್ರ ಜಸ್ಟ್ ಒಂದು ಮೊಬೈಲ್ ಫೋನ್ ಇದ್ದರೆ ಸಾಕು, ಅದಕ್ಕೆ ಇಂಟರ್ನೆಟ್ ಇದ್ದರೆ ಸಾಕು, ಈಸಿಯಾಗಿ ನಿಮ್ಮ ಒಂದು ಮನೆಯಲ್ಲಿ ಕೂತು ನಿಮ್ಮೊಂದು ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಚೆಕ್ ಮಾಡ್ತಾ ನಾನು ಈ ಒಂದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದ್ರೆ ತುಂಬ ಜನ ವಿದ್ಯಾರ್ಥಿಗಳಿಗೆ ಅನಿಸ್ತಿರುತ್ತೆ, ನಮ್ಮೊಂದು ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟ್ ಚೆಕ್ ಮಾಡ್ಬೇಕಾದ್ರೆ ನಾವು ಆ ಕಂಪ್ಯೂಟರ್ ಹೋಗ್ಬೇಕು, ಆ ಕಂಪ್ಯೂಟರ್ ಸೆಂಟರ್ ಹೋಗ್ಬೇಕು, ಅವ್ರಿಗೆ ಅಷ್ಟು ದುಡ್ಡು ಕೊಡ್ಬೇಕು, ಇವರಿಗೆ ಇಷ್ಟು ದುಡ್ಡು. ತುಂಬ ಸಿಂಪಲ್, ನೀವು ದುಡ್ಡು ಕೊಡೋ ಅವಶ್ಯಕತೆ ಏನಿಲ್ಲ. ಜಸ್ಟ್ ನಿಮ್ಮೊಂದು ಮೊಬೈಲ್ ಫೋನ್ ಇದ್ದರೆ ಸಾಕು, ನಿಮ್ಮ ಹತ್ರ ನೀವು ಆರಾಮಾಗಿ ನಿಮ್ಮೊಂದು ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಚೆಕ್ ಮಾಡುವಂಥ ಈ ಒಂದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ. ಇವತ್ತು ಸ್ಟಾರ್ಟ್ ಮಾಡೋ ಮುಂಚೆ ಮೊದಲೇ ಬಂದ್ಬಿಟ್ಟು ಎಲ್ಲ ಹೇಳ್ತೀನಿ. ಎಲ್ಲ ನಮ್ಮೊಂದು ಸೆಕೆಂಡ್ PUC ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕೂಡ ಹೇಳ್ತೀನಿ. ನಾನು ನಿಮಗೆ ಏನಪ್ಪ ಅಂದರೆ, ನಿಮ್ಮದು ಎಷ್ಟು ರಿಸಲ್ಟ್ ಆಗಿದೆ ಈ ಒಂದು ವಿಡಿಯೋ ನೋಡಿ, ನಿಮ್ಮ ಒಂದು ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟ್ ನೀವು ಚೆಕ್ ಮಾಡಿದ್ರೆ ನಿಮಗೆ ಎಷ್ಟು ರಿಸಲ್ಟ್ ಆಗಿದೆ ಅದನ್ನು ಕೂಡ ಚಿಕ್ಕದಾಗಿ ಕಮೆಂಟಿಗೆ ಅದ್ರ ಜೊತೆಗೆ ಮತ್ತೊಮ್ಮೆ ಎಲ್ಲ ನಮ್ಮ ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟ್ ಚೆಕ್ ಮಾಡೋ ಪ್ರತಿಯೊಬ್ಬರು ಕೂಡ ಆಲ್ ದ ಬೆಸ್ಟ್, ಎಲ್ಲರೂ ಕೂಡ ಪಾಸ್ ಆಗಲಿದೆ ಅಂತ. ಇವತ್ತು ಸ್ಟಾರ್ಟ್ ಮುಂಚೆ ಇನ್ನೂ ನನ್ನದು ಚಾನಲ್ ಯಾರು ಮಾಡ್ತಾರೆ, ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮತ್ತು ಪಕ್ಕದ ಬಟನ್ ಅದಕ್ಕೆ ಕ್ಲಿಕ್ ಮಾಡಿ. ಅದ್ರ ಜೊತೆ ನಮ್ಮ ಸೆಕೆಂಡ್ PUC ವಿದ್ಯಾರ್ಥಿ ಪ್ರತಿಯೊಬ್ಬರು ನಿಮ್ಮ ಗ್ರೂಪ್ಸ್, ನಿಮ್ಮ ಸ್ಕೂಲ್ ಎಲ್ಲ ಕಡೆ ಈ ಒಂದು ಶೇರ್ ಮಾಡಿದ್ದೆ. ಇವತ್ತು ಸ್ಟಾರ್ಟ್ ಬನ್ನಿ. ಮೊದಲನೇ ಬಂದ್ಬಿಟ್ಟು ಎಲ್ಲ ನಮ್ಮ ಸೆಕೆಂಡ್ PUC ವಿದ್ಯಾರ್ಥಿ ಲೇಡೀಸ್ ಆಗಿರೋ ಬಾಯ್ಸ್ ಆಗಿರೋ ಪ್ರತಿಯೊಬ್ಬರು ನಾನು ನಿಮಗೆ ಒಂದೇ ಕೇಳ್ತೀನಿ, ಪ್ಲೀಸ್ ಒಂದು ಲೈಕ್ ಮಾಡಿ, ಚಿಕ್ಕದಾಗಿ ಕಮೆಂಟ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ. ಇವತ್ತು ಸ್ಟಾರ್ಟ್ ಬನ್ನಿ. ಮೊದಲೇ ನಿಮ್ಮೊಂದು ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟ್ ಯಾವ ರೀತಿ ಚೆಕ್ ಮಾಡಿ, ಜಸ್ಟ್ ಏನಲ್ಲ, ನಿಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಇದ್ದರೆ ಸಾಕು, ಈಸಿಯಾಗಿ ಚೆಕ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಚೆಕ್ ಮಾಡೋಂತ ನನಗೆ ಸೈಡಿಗೆ ಮೊಬೈಲ್ ಸ್ಕ್ರೀನ್ ಮೂಲಕ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟ್ ಚೆಕ್ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಓನ್ಲಿ ಒಂದೇ ಡಾಕ್ಯುಮೆಂಟ್ಸ್ ಇರಬೇಕಾಗುತ್ತೆ. ಅದು ಏನಪ್ಪ ಡಾಕ್ಯುಮೆಂಟ್ಸ್ ಅಂದರೆ, ನಿಮ್ಮೊಂದು ಹಾಲ್ ಟಿಕೆಟ್ ಬಂದ್ಬಿಟ್ಟು, ನಿಮ್ಮೊಂದು ಹಾಲ್ ಟಿಕೆಟ್ ನಿಮ್ಮ ಹತ್ರ ಇದ್ದರೆ, ಹಾಲ್ ಟಿಕೆಟ್ ನಂಬರ್ ಇದ್ದರೆ ನೆನಪಿದ್ರೆ ಸಾಕು, ನೀವು ರಿಸಲ್ಟ್ ಚೆಕ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಚೆಕ್ ಮಾಡೋಂತ ನಮಗೆ ಹೇಳ್ತೀನಿ. ಇನ್ನು ಜಸ್ಟ್ ಈಗ ನಾನು ನಿಮಗೆ ಮೊದಲನೇ ಸೈಡಿಗೆ ಮೊಬೈಲ್ ಸ್ಕ್ರೀನ್ ಕಡೆ ಹಾಕ್ತೀನಿ. ಜಸ್ಟ್ ಏನೋ ನಾನು ನಿಮಗೆ ಸೈಡಿಗೆ ಈಗ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿದ್ದೀನಿ. ಯಾವ ರೀತಿ ಚೆಕ್ ಮಾಡೋಂತ ನಾನು ನಿಮಗೆ ಹೇಳ್ತೀನಿ. ಮೊದಲು ಈ ಒಂದು ವಿಡಿಯೋ ಸಂಪೂರ್ಣ ನೋಡಿ, ಅದರಂತ ನೀವು ನಿಮ್ಮೊಂದು ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟ್ ನೀವು ಚೆಕ್ ಮಾಡ್ಕೊಳ್ಳಿ. ಇವಾಗ ಜಸ್ಟ್ ಮೊದಲು ನೀವು ನಿಮ್ಮೊಂದು ಕ್ರೋಮ್ ಅಥವಾ ನಿಮ್ಮೊಂದು ಗೂಗಲ್ ಓಪನ್ ಮಾಡ್ಕೊಳ್ಳಿ. ಎರಡರಲ್ಲಿ ಒಂದು ಓಪನ್ ಮಾಡ್ಕೊಳ್ಳಿ. ನಾನು ಕ್ರೋಮ್ ಓಪನ್ ಮಾಡ್ತೀನಿ. ಓಪನ್ ಮಾಡಿದ ತಕ್ಷಣ ನೀವು ಇಲ್ಲಿ ಏನಂತ ಸರ್ಚ್ ಮಾಡಬೇಕು, ಕರ್ ರಿಸಲ್ಟ್ .inc.in ಅಂತ ಸರ್ಚ್ ಮಾಡ್ಬೇಕು. ನೋಡ್ಕೊಳ್ಳಿ, ಏನಪ್ಪ ಕರ್ ರಿಸಲ್ಟ್ .in ಅಂದರೆ .inc.in ಅಂತ ಈ ರೀತಿ ಒಂದು ರಿಸಲ್ಟ್ ಸರ್ಚ್ ಅಂದರೆ ಈ ರೀತಿ ಒಂದು ಸರ್ಚ್ ಮಾಡೋಗುತ್ತೆ. ಇದೊಂದು ವೆಬ್ಸೈಟ್ ನಮ್ಮ ಗೌರ್ಮೆಂಟ್, ಇಂಡಿಯನ್ ಕರ್ನಾಟಕದ ನಮ್ಮ ಗೌರ್ಮೆಂಟ್ ಇದೆ. ಇದು ನಮ್ಮೊಂದು ಜೂನಿಯರ್ ಬೋರ್ಡ್ ಕರ್ನಾಟಕ ಬೋರ್ಡ್ ಶಿಕ್ಷಣ ಇದೆ. ಇದೊಂದು ವೆಬ್ಸೈಟ್ ಇದೆ. ನೀವು ಬೇಕಾದ್ರೆ ವೆಬ್ಸೈಟ್ ನಿಮಗೆ ನೇಮ್ ಹಾಕಿರ್ತೀನಿ, ಸರ್ಚ್ ಮಾಡ್ಕೊಳ್ಳಿ. ನಿಮ್ಮ ಗೂಗಲಲ್ಲಿ ಅಂದರೆ ನೀವು ಗೂಗಲಲ್ಲಿ ಕ್ರೋಮಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ನೋಡ್ಕೊಳ್ಳಿ, ಏನಪ್ಪ ಅಂದರೆ ಕರ್ನಾಟಕ ಎಕ್ಸಾಮ್ಸ್ ರಿಸಲ್ಟ್ 21 ಅಂತ ಈ ರೀತಿ ಓಪನ್ ಆಗುತ್ತೆ. ನಿಮಗೆ ಪ್ರತಿಯೊಬ್ಬರು ಈ ರೀತಿ ಒಂದು ಓಪನ್ ಆಗಿರುತ್ತೆ. ಜಸ್ಟ್ ನೀವು ಮೊದಲನೇ ಒಂದು ವೆಬ್ಸೈಟ್ ಬರುತ್ತೆ ನೋಡಿ, ಮೇನ್ ಇಂಪಾರ್ಟೆಂಟ್ ಮೊದಲನೇ ವೆಬ್ಸೈಟು. ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ನೋಡ್ಕೊಳ್ಳಿ, ಕರ್ನಾಟಕ ಎಕ್ಸಾಮ್ ರಿಸಲ್ಟ್ 2023 ಅಂತ ಬಂದ್ಬಿಟ್ಟು, ಇದು 2023 ಅಂತ ಏನಪ್ಪ, ಇದು ವಾದ ವರ್ಷದ್ದು ಅಂದರೆ 2023 ಬಂದಂಥ ರಿಸಲ್ಟ್ ಅದು ಈಗ ತೋರಿಸ್ತಾ ಇದೆ. ಈಗ ಏಪ್ರಿಲ್ ಅಪ್ಡೇಟ್ ಆಗುತ್ತೆ, ಅಂದರೆ ಇದೇ ಮಂತಲ್ಲಿ ಅಪ್ಡೇಟ್ ಆಗುತ್ತೆ. ಏನಂತೆ 2023 ಅಂತ ಇದೆಯಲ್ಲ, ಅಲ್ಲಿ 2024 ಅಂತ ಬರುತ್ತೆ, ಅಂದರೆ 2024 ಅಂತ ಬರುತ್ತೆ. ಈ ರೀತಿ ನಿಮಗೆ ಓಪನ್ ಆಗುತ್ತೆ. ಅದರ ಜೊತೆ ತೆಳಗಡೆ ನೋಡ್ಕೊಳ್ಳಿ, ಕರ್ನಾಟಕ ಶಾಲಾ ಪರೀಕ್ಷಾ ಮೌಲ್ಯಮಾಪನ ನಿರ್ಮಾಣ ಮಂಡಲ ಅಂತ ಇರುತ್ತೆ. ಜಸ್ಟ್ ಇಲ್ಲಿ ನೋಡಿ, ದ್ವಿತೀಯ PUC ಪೂರಕ ಪರೀಕ್ಷೆ 2 ಫಲಿತಾಂಶ ಪ್ರಕಟಣೆ ಅಂತ ಇದೆ. ಇದು ಸಪ್ಲಿಮೆಂಟ್ ಬರೆದಂಥ ಎಕ್ಸಾಮ್ ರಿಸಲ್ಟ್ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಏನಾಗುತ್ತೆ, ಇಲ್ಲಿ ನಿಮ್ಮ ಸೆಕೆಂಡ್ PUC ರಿಸಲ್ಟ್ ಇಲ್ಲೇ ಬರುತ್ತೆ, ಈ ಒಂದು ವೆಬ್ಸೈಟಲ್ಲೇ ಬರುತ್ತೆ. ಇದು ನಮ್ಮ ಗೌರ್ಮೆಂಟ್ ವೆಬ್ಸೈಟು, ಶಿಕ್ಷಣ ಇಲಾಖೆಯಿಂದ ಅಂತ ವೆಬ್ಸೈಟ್. ಇದರಲ್ಲಿ ನಿಮ್ಮೊಂದು ಸೆಕೆಂಡ್ PUC ರಿಸಲ್ಟ್ ಬಿಡುಗಡೆ ಆಗುತ್ತೆ. ಜಸ್ಟ್ ಇಲ್ಲಿ ನಿಮಗೆ ಸಪ್ಲಿಮೆಂಟ್ ಅಂತ ಇದೆ. ಇದು ಸಪ್ಲಿಮೆಂಟ್ ಅಂದರೆ ನೋಡ್ಕೊಳ್ಳಿ, ಯಾವಾಗ ಆಗಿದೆ ಎಕ್ಸಾಮ್ 12/9/2023 ಸಪ್ಲಿಮೆಂಟ್ ಎಕ್ಸಾಮ್ ಆವಾಗ ರಿಸಲ್ಟ್ ಬಂತು. ಆದ್ರೆ ಬಟ್ ಈಗ ಏನಾಗುತ್ತೆ, ಇಲ್ಲಿ 12 ಇದೆಯಲ್ಲ, ಇದು ಏನಾಗುತ್ತೆ ಏಪ್ರಿಲ್ ಮಂತ್ ಅಂದರೆ 10ರಿಂದ 15 ಡೇಟ್ ಒಳಗಡೆ ಬರುತ್ತೆ. ಆ ಒಂದು ಡೇಟ್ ತೋರಿಸುತ್ತೆ ಇಲ್ಲಿ. ಅದ್ರ ಜೊತೆಗೆ ಇಲ್ಲಿ 2024 ಅಂತ ತೋರಿಸಿದೆ, ಅಂದರೆ 2024 ಅಂತ ತೋರಿಸುತ್ತೆ. ಇಲ್ಲಿ 2023 ಇದೆಯಲ್ಲ, ಈಗ ಅದು 2024 ಅಂತ ತೋರಿಸುತ್ತೆ. ಜಸ್ಟ್ ಏನಲ್ಲ, ಇಲ್ಲಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ 2024 ರಿಸಲ್ಟ್ ಪ್ರಕಟಣೆ ಆದ ನಂತರ ನಿಮ್ಮ ರಿಸಲ್ಟ್ ಬಂದ ತಕ್ಷಣ ಅದು ಆಟೋಮೆಟಿಕ್ ಅಪ್ಡೇಟ್ ಮಾಡಿರ್ತಾರೆ. ಅದರ ನಂತರ ಅದು ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ, ಕರ್ನಾಟಕ ನೋಡಿ, ಕರ್ನಾಟಕ ಸ್ಕೂಲ್ ಎಕ್ಸಾಮ್ ಆ್ಯಂಡ್
ನೋಡ್ಕೊಳ್ಳಿ. ಅಸೆಸ್ಮೆಂಟ್ ಬೋರ್ಡ್ ಅಂತ ಇದೆ, ಬೋರ್ಡ್ ಇದೆ, ಜಸ್ಟ್ ಇನ್ನೆಲ್ಲ ತೆರಳ ಉಂಟು ನೋಡ್ಕೊಳ್ಳಿ. ಇಲ್ಲಿ ಎಂಟರ್ ರಿಜಿಸ್ಟರ್ ನಂಬರ್ ಅಂತ ಹೇಳಿದೆ, ನಾನು ನಿಮಗೆ ಮೊದಲು ಹೇಳಿದಲ್ಲ. ನಿಮ್ಮೊಂದು ರೂಲ್ ನಂಬರ್ ಅಂದರೆ ನಿಮ್ಮ ಆಲ್ ಟಿಕೆಟ್ ಏನಿದೆ, ನೀವು ಸೆಕೆಂಡ್ PUC ಎಕ್ಸಾಮ್ ಬರೆಯುವಾಗ ನೀವು ಆಲ್ ಟಿಕೆಟ್ ಏನು ತೊಗೊಂಡು ಹೋಗಿದ್ದೀರಾ, ಆ ಒಂದು ಆಲ್ ಟಿಕೆಟ್ ನಂಬರ್ ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಜಸ್ಟ್ ಆಲ್ ಟಿಕೆಟ್ ನಂಬರ್ ಹಾಕಿದ ತಕ್ಷಣ ತೆರಳ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಇದೆ. ಇಲ್ಲಿ ನೀವು ನಿಮ್ಮ ಸಬ್ಜೆಕ್ಟ್ನು ಸೆಲೆಕ್ಟ್ ಮಾಡಬೇಕು. ನೀವು ಏನಾದರೂ ಸೈನ್ಸ್ ಮಾಡಿದರೆ ಸೈನ್ಸ್ ಅಂತ ಸೆಲೆಕ್ಟ್ ಮಾಡಿ, ಆರ್ಟ್ಸ್ ಮಾಡಿದರೆ ಆರ್ಟ್ಸ್ ಅಂತ ಸೆಲೆಕ್ಟ್ ಮಾಡಿ, ಅದರ ಜೊತೆಗೆ ಕಾಮರ್ಸ್ ಮಾಡಿದರೆ ಕಾಮರ್ಸ್ ಅಂತ ಸೆಲೆಕ್ಟ್ ಮಾಡಿ. ಜಸ್ಟ್ ನೀವು ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ರಿಜಿಸ್ಟರ್ ಅಂದರೆ ನಿಮ್ಮ ರೂಲ್ ನಂಬರ್ ಹಾಕಿದ ತಕ್ಷಣ ರಿಜಿಸ್ಟರ್ ನಂಬರ್, ಅದರ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಅನಿವಾರ ಇಷ್ಟು ಬಂದಿರುತ್ತೆ, ಅಂದರೆ ನಿಮ್ಮೊಂದು ಅನಿವಾರ ಬಂದಿರುತ್ತೆ. ಅನಿವಾರ ಅಂದರೆ ನಿಮ್ಮೊಂದು ಏನೋ ಬಂದಿರುತ್ತೆ, ನಿಮ್ಮೊಂದು ರಿಸಲ್ಟ್ ನಿಮ್ಮ ಕಣ್ಣು ಮುಂದೆನೇ ಇರುತ್ತೆ ನೋಡಿ. ತುಂಬ ಸಿಂಪಲ್, ಈ ರೀತಿ ಮಾಡಿ ನೀವು ಚೆಕ್ ಮಾಡ್ಕೊಳ್ಬೋದು. ಮೊದಲನೇ ಮೂಮೆಂಟ್ ನಿಮಗೆ ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡ್ತೀನಿ. ತುಂಬ ಸಿಂಪಲ್. ಈಗ ನಾನು ನಿಮಗೆ ಏನಲ್ಲ ನಿಮ್ಮೊಂದು ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟ್ ಯಾವ ರೀತಿ ಚೆಕ್ ಮಾಡೋದು, ಏನೋ ಜಸ್ಟ್ ಇದೇ ಒಂದು ವೆಬ್ಸೈಟಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು. ಆದರೆ ಬಟ್ ಆದಷ್ಟು ಬೇಗ ಚೆಕ್ ಮಾಡಬೇಕು ನೀವು. ರಿಸಲ್ಟ್ ಅಂದರೆ ರಿಸಲ್ಟ್ ಬಂದ ದಿನ ಬೇಗ ಚೆಕ್ ಮಾಡ್ಕೊಳ್ಬೇಕು. ಯಾಕಂದರೆ ಸರ್ವರ್ ಬ್ಯುಸಿ ಆದರೆ ಈ ವೆಬ್ಸೈಟ್ ಕೂಡ ತುಂಬ ಓಪನ್ ಆಗಲ್ಲ. ಯಾಕಂದ್ರೆ ಎಲ್ಲರೂ ಚೆಕ್ ಮಾಡಬೇಕು. ಎಷ್ಟು ವಿದ್ಯಾರ್ಥಿಗಳು ಇರ್ತಾರೆ, ಎಲ್ಲ ನಮ್ಮ ಸೆಕೆಂಡ್ PUC ವಿದ್ಯಾರ್ಥಿಗಳು ಚೆಕ್ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ವೇಟ್ ಮಾಡಿ, ಮತ್ತೆ ವಾಪಸ್ ಓಪನ್ ಮಾಡಿ ಚೆಕ್ ಮಾಡಿ. ಆಟೋಮೆಟಿಕ್ ನಿಮ್ಮ ರಿಸಲ್ಟ್ ಬಂದಿರುತ್ತೆ. ಯಾರು ಕೂಡ ಭಯ ಪಡೋ ಅವಶ್ಯಕತೆ ಇಲ್ಲ. ಎಲ್ಲರೂ ಕೂಡ ಪಾಸ್ ಆಗಲಿ, ಎಲ್ಲರೂ ಕೂಡ ಪಾಸ್ ಮಾಡೇ ಇರ್ತಾರೆ ಅಂತ ನಾನು ಕೂಡ ನಂಬಿದ್ದೇನೆ. ನೀವೆಲ್ಲರೂ ಕೂಡ ಪಾಸ್ ಆಗಿದೆ ಅಂತ ಚಿಕ್ಕದಕ್ಕೆ ಹೊಡಿಸಿ ಕಮೆಂಟ್ ಹಾಕಿ. ಅದ್ರ ಜೊತೆಗೆ ಫೇಲ್ ಆದರೂ ಕೂಡ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಜೀವನದಲ್ಲಿ ಸೋತು ಗೆಲ್ಲಬೇಕು, ಅದೊಂದು ಇತಿಹಾಸನೇ ಆಗುತ್ತೆ. ಅಂದರೆ ಅದು ಸಡನ್ನಾಗಿ ಬಂದ್ಬಿಟ್ಟು ಗೆದ್ದರೆ ಆಗಲ್ಲ, ಸೋತು ಗೆಲ್ಲಬೇಕು, ಅದೊಂದು ಇತಿಹಾಸನೇ ಇರಲಿ ಅಂತ. ಇನ್ನೊಂದು ಜಸ್ಟ್ ನಾನು ಈ ಒಂದು ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟ್ ಯಾವ ರೀತಿ ಚೆಕ್ ಮಾಡ್ತಾ ನಮಗೆ ಅಡ್ವಾನ್ಸ್ ಆಗಿ ವಿಡಿಯೋ ಮಾಡಿದೆ. ಪ್ರತಿಯೊಬ್ಬರು ಹೇಳ್ತಾನೆ ಈ ವಿಡಿಯೋ ನೋಡಿ. ನೀವು ಯಾರೆಲ್ಲ ಎಕ್ಸಾಮ್ ರಿಸಲ್ಟ್ ಚೆಕ್ ಮಾಡಿದ್ರೆ ಪ್ರತಿಯೊಬ್ಬರು ನಿಮ್ಮ ರಿಸಲ್ಟ್ ಎಷ್ಟಾಗಿದೆ ಮತ್ತು ಅದ್ರ ಜೊತೆಗೆ ನೀವು ಯಾವ ಊರಿಂದ ರಿಸಲ್ಟ್ ಚೆಕ್ ಮಾಡಿದ್ರೆ ಚಿಕ್ಕದಕ್ಕೆ ಮುಡಿಸಿ ಕಮೆಂಟ್ ಹಾಕಿ ಅಂತ ತಿಳಿಸ್ತೀನಿ. ಇವತ್ತು ಮುಂಚೆ ಪ್ರತಿಯೊಬ್ಬ ಕಂಟೆಂಟ್ ಸ್ಪ್ಯಾಮರ್ಸ್ ಎಲ್ಲರೂ ಕೂಡ ಜೈನಿಂದ ಮತ್ತೆ ಸಿಗ್ತೀನಿ ಎಲ್ಲರಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಬಾಯ್.